ನಮಸ್ತೆ ಸ್ನೇಹಿತರೆ, KLN ಅಪ್ಡೇಟ್ಸ್ನ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಗೆ ಸ್ವಾಗತ. ಅತಿಥಿ ದೇವೋಭವ ಅನ್ನೋದು ನಮ್ಮ ಹಿಂದೂ ಸಂಪ್ರದಾಯ. ಆದರೆ ಇಲ್ಲೊಂದು ಕಡೆ ಅತಿಥಿಗಳು ಮನೆಗೆ ಬಂದರೆ ಸಾಕು, ಅವರಿಗೆ ಸತ್ಕಾರ ಎಲ್ಲ ಮಾಡಿ ಮನೆಯ ಯಜಮಾನ ತನ್ನ ಧರ್ಮ ಪತ್ನಿಯನ್ನೇ ಅವರ ಕೊಠಡಿಗೆ ಮಲಗೋದಕ್ಕೆ ಕಳಿಸಿಕೊಡ್ತಾರಂತೆ. ಇದು ಕೇಳೋದಕ್ಕೆ ಅಸಹ್ಯ ಎನಿಸಿದರೂ ಸಹ ಆ ಒಂದು ಜನಾಂಗದ ಹಳೆಯ ಪದ್ಧತಿ ಅಂತ. ಈ ಕುರಿತು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಅದಕ್ಕೂ ಮುನ್ನ ನಮ್ಮ KLN ಅಪ್ಡೇಟ್ಸ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಗೆಳೆಯರೇ, ಅತಿಥಿಗಳು ಮನೆಗೆ ಬಂದಾಗ ಅವರನ್ನು ಸ್ವಾಗತ ಮಾಡೋದು, ಸತ್ಕರಿಸೋದು ನಮ್ಮ ಸಂಸ್ಕೃತಿಯ ಬಹುಮುಖ್ಯ ಭಾಗ. ಅತಿಥಿಗಳಿಗೆ ಭರ್ಜರಿ ಭೋಜನ, ಮಳಗಳು ಮನೆಯಲ್ಲಿ ಉತ್ತಮ ಕೊಠಡಿ ಸೇರಿದಂತೆ ಎಲ್ಲವನ್ನೂ ಖುಷಿಯಿಂದ ಸಿದ್ಧಪಡಿಸ್ತೀವಿ. ಆದರೆ ಆಫ್ರಿಕಾದಲ್ಲಿ ವಿಚಿತ್ರವಾದ ಒಂದು ಸಂಸ್ಕೃತಿ ಇದೆ. ಇದು ಪ್ರಸ್ತುತ ಸಮಾಜದಲ್ಲಿ ನಾವು ಊಹೆ ಮಾಡೋದಕ್ಕೂ ಸಾಧ್ಯವಾಗದ ಪದ್ಧತಿಯಾಗಿದೆ. ಇದೊಂದು ಪ್ರಾಚೀನ ಪದ್ಧತಿ ಅಂತ. ನಮೀಬಿಯಾದ ಹಿಂಬಾ ಎಂಬ ಬುಡಕಟ್ಟು ಸಮುದಾಯ ಇದನ್ನು ಇಂದಿಗೂ ಮುಂದುವರಿಸಿಕೊಂಡು ಬಂದಿದೆ. ಅವರು ತಮ್ಮ ಸಾಂಪ್ರದಾಯಿಕ ಉಡುಗೆ ಮತ್ತು ಪದ್ಧತಿಗಳನ್ನು ಪೀಳಿಗೆಯಿಂದ ಪೀಳಿಗೆಗೆ ಮುಂದುವರಿಸುವಂತೆ ತಮ್ಮ ಹೆಂಡತಿಯನ್ನು ಮನೆಗೆ ಬರುವ ಅತಿಥಿಗಳಿಗೆ ಈ ಅನಿಷ್ಟ ಪದ್ಧತಿಯನ್ನು ಮುಂದುವರಿಸುತ್ತಿದ್ದಾರೆ. ಪ್ರಸ್ತುತ ಈ ಬುಡಕಟ್ಟಿನವರು ಸುಮಾರು 50,000 ಜನರು ಮಾತ್ರ ಇದ್ದಾರೆ. ಆದರೆ ಇಂದಿಗೂ ಈ ಬುಡಕಟ್ಟು ಜನಾಂಗದವರು ನಿಯಮಗಳ ಪ್ರಕಾರ ಇಲ್ಲಿ ಸ್ನಾನ ಮಾಡೋದನ್ನು ನಿಷೇಧಿಸಲಾಗಿದೆ. ಜೊತೆಗೆ ಅತಿಥಿಗಳಿಗೆ ತಮ್ಮ ಹೆಂಡತಿಯನ್ನು ಬಿಟ್ಟು ಕೊಡ್ತಾರಂತೆ. ಅತಿಥಿಗಳು ಮಲಗುವ ಕೋಣೆಗೆ ಹೆಂಡತಿಯನ್ನು ಕಳಿಸಿ ಬೇರೊಂದು ಕೋಣೆಯಲ್ಲಿ ಪತಿ ಮಲಗ್ತಾನೆ. ಒಬ್ಬರ ಮನೆಗೆ ಅತಿಥಿ ಬಂದರೆ ಮನೆಯವರು ಅವರನ್ನು ತಮ್ಮ ಮನೆಯಲ್ಲಿ ಉಳಿಸಿಕೊಳ್ಳಲು ಬಯಸಿದರೆ ಯಜಮಾನನ ಹೆಂಡತಿ ರಾತ್ರಿ ಅತಿಥಿ ಕೋಣೆಗೆ ಹೋಗಿ ಮಲಗಬೇಕಾಗುತ್ತೆ. ಆಕೆಯ ಪತಿ ಆ ರಾತ್ರಿಯನ್ನು ಬೇರೆ ಕೋಣೆಯಲ್ಲಿ ಅಥವಾ ಕೊಠಡಿ ಇಲ್ಲದಿದ್ದರೆ ಮನೆಯ ಹೊರಗೆ ಕಳೆಯುತ್ತಾರಂತೆ. ಇದು ಸ್ವೀಕಾರ ಮಾಡೋದಕ್ಕಾಗೋದಿಲ್ಲ. ಆದರೆ ಇದು ಹಿಂಬಾ ಜನರ ಪ್ರಾಚೀನ ಸಂಸ್ಕೃತಿಯ ಭಾಗವಾಗಿದೆ. ಒಂದು ವೇಳೆ ಮನೆಯಲ್ಲಿ ಒಂದೇ ಕೋಣೆ ಇದ್ದರೆ ಅತಿಥಿ ಮತ್ತು ವ್ಯಕ್ತಿ ತನ್ನ ಹೆಂಡತಿಗೆ ಕೋಣೆಯನ್ನು ಬಿಟ್ಟುಕೊಟ್ಟು ತಾನು ಮನೆಯ ಹೊರಗೆ ರಾತ್ರಿ ಕಳೆಯುತ್ತಾನಂತೆ. ಈ ಬುಡಕಟ್ಟು ಜನಾಂಗದಲ್ಲಿ ಮಹಿಳೆಯರ ಅಭಿಪ್ರಾಯಗಳಿಗೆ ಕಿಮ್ಮತ್ತೇ ಇಲ್ವಂತೆ. ಯಾವುದೇ ಪ್ರಮುಖ ನಿರ್ಧಾರ ಕೈಗೊಳ್ಳುವಾಗ ಚಿಕ್ಕ ಪುಟ್ಟ ವಿಷಯಗಳಲ್ಲೂ ಮಹಿಳೆಯರ ಮಾತನ್ನು ಕೇಳುವ ವ್ಯವಧಾನ ಇರೋದಿಲ್ವಂತೆ. ಮಹಿಳೆಯರು ಮನೆಯ ಕೆಲಸ ಕಾರ್ಯಗಳಿಗೆ ಅಷ್ಟೇ ಸೀಮಿತ ಎಂಬ ಭಾವನೆ ಇದೆ. ಅವರು ಹಸುಗಳಿಗೆ ಹಾಲುಣಿಸುವುದು, ಮಕ್ಕಳನ್ನು ನೋಡಿಕೊಳ್ಳೋದು ಮೊದಲಾದ ಕೆಲಸಗಳಿಗೆ ಮಾತ್ರ ಸೀಮಿತ ಆಗಿದ್ದಾರಂತೆ. ನಮೀಬಿಯಾದಲ್ಲಿ ಅತ್ಯಂತ ಬಿಸಿಯಾದ ವಾತಾವರಣವಿದೆ. ಈ ವಾತಾವರಣದಿಂದಾಗಿ ಪುರುಷರು ಮತ್ತು ಮಹಿಳೆಯರು ಅರೆಬೆತ್ತಲಾಗಿ ಸಂಚರಿಸುತ್ತಾರೆ. ಒಣಹವೆಯಿಂದಾಗಿ ಇಲ್ಲಿ ನೀರು ಸಿಗುವುದೇ ಕಷ್ಟ. ಈ ಸಮುದಾಯದಲ್ಲಿ ಸ್ನಾನವನ್ನು ನಿಷೇಧಿಸಲಾಗಿದೆ. ಸ್ನಾನ ಮಾಡುವ ಬದಲು ಮಹಿಳೆಯರು ಹೊಗೆ ಸ್ನಾನ ಮಾಡ್ತಾರೆ. ತಮ್ಮ ಚರ್ಮದ ಮೇಲೆ ಆರೋಮ್ಯಾಟಿಕ್ ರಾಳವನ್ನು ಬಳಿದುಕೊಳ್ತಾರೆ. ಈ ಪೇಸ್ಟ್ ಚರ್ಮಕ್ಕೆ ಕೆಂಪು ಕಂದು ಬಣ್ಣವನ್ನು ನೀಡುತ್ತದೆ. ಸಮುದಾಯದ ಜನರಿಗೆ ಕೆಂಪು ಬಣ್ಣ ಭೂಮಿ ಮತ್ತು ರಕ್ತವನ್ನು ಸೂಚಿಸುತ್ತೆ ಅಂತ ನಂಬ್ತಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ವಿಡಿಯೋಗೆ ಒಂದು ಲೈಕ್ ಕೊಡಿ, ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ.